ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಕೇವಲ ₹1 ಮೇಲೆನೆ ₹2 ಲಕ್ಷವರೆಗೆ ಸಾಲ ಕೊಡುವಂತ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಅಂಡ್ ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆಪ್ ಆಗಿರುತ್ತೆ. ಅಂಡ್ ನೀವು ಜಸ್ಟ್ ₹1 ಬಡ್ಡಿಯಲ್ಲಿನೇ ನೀವು ₹2 ಲಕ್ಷವರೆಗೆ ಸಾಲನ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕನೇ ತಗೋಬಹುದು. ಅಂಡ್ ಇಲ್ಲಿ ಯಾವ ರೀತಿಯಾಗಿ ನಿಮಗೆ ಸಾಲ ಸಿಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬಹುದು, ಏನ್ ಪ್ರಾಸೆಸ್ ಇರುತ್ತೆ ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಗೈಸ್. ಓಕೆ, ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್ ನೋಡಿ, ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಕಣ್ಮುಂದೆನೆ ಈ ₹1 ಬಡ್ಡಿಯನ್ನ ರೀಪೇ ಮಾಡಿಬಿಟ್ಟು ತೋರಿಸ್ತೀನಿ. ಅದಾದ ನಂತರ ನಾನಿಲ್ಲಿ ಲೋನ್ ಅಪ್ಲೈ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ತಗೊಂಡ್ಬಿಟ್ಟು ಕೂಡ ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫಸ್ಟ್ ನಾನು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡ್ಕೊತೀನಿ. ನಿಮ್ಮ ಕಣ್ಮುಂದೆನೆ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಟೋಟಲ್ ಡ್ಯೂ ಅಮೌಂಟ್ ಎಷ್ಟಿದೆ? ಓಕೆ, ₹1 ಮಾತ್ರ ಇದೆ. ಓಕೆ, ಪೇಮೆಂಟು ₹1. ಆ್ಯಂಡ್ ಡ್ಯೂ ಡೇಟ್ ನೋಡ್ತಾ ಇರ್ಬೋದು, May 30ಗೆ ಇಲ್ಲಿ ನನಗೆ ಡ್ಯೂ ಡೇಟ್ ಅನ್ನೋದು ತೋರಿಸ್ತಾ ಇದೆ. ಓಕೆ, ಸೊ ಇವಾಗ ನಾನು ಮೇಕ್ ಅ ಪೇಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಡ್ಯೂ ಅಮೌಂಟು ಕೇವಲ ₹1 ಮಾತ್ರ ಇದೆ. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ಬರ್ತಾ ಇದೆ, ಕನ್ಫರ್ಮ್ ರೀಪೇಮೆಂಟ್ ಅಂತ ಬರ್ತಾ ಇದೆ. ರಿಮೈನಿಂಗ್ ಬ್ಯಾಲೆನ್ಸ್ $0. ಓಕೆ, ರೀಪೇಮೆಂಟ್ ಅಮೌಂಟು ₹1. ಓಕೆನಾ, ನಿಮ್ಮ ಕಣ್ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ನಾನಿಲ್ಲಿ ಇಲ್ಲಿ ಹಸಲು ಕೂಡ ನಾನು ಪೇಮೆಂಟನ್ನು ಮಾಡ್ಕೊತಾ ಇಲ್ಲ, ಕೇವಲ ಬಡ್ಡಿ ಮಾತ್ರ, ಅಂದರೆ ₹1 ಬಡ್ಡಿ ಮಾತ್ರ ಪೇಮೆಂಟನ್ನು ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಕನ್ಫರ್ಮ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ UPI ಥ್ರೂ ಮಾಡ್ಕೋಬೋದು. UPI ಆ್ಯಪಿಂದ, GPay ಆ್ಯಪಿಂದ, ಅಂದರೆ ಗೂಗಲ್ ಪೇ ಆ್ಯಪಿಂದ, ಫೋನ್ಪೇ ಆ್ಯಪಿಂದ, ಕ್ರೆಡಿಟ್ UPI ಇದೆ. ಓಕೆ, ಅದೇ ರೀತಿಯಾಗಿ ಡೆಬಿಟ್ ಕಾರ್ಡ್ಸಿಂದ ಪೇಮೆಂಟ್ ಮಾಡ್ಕೋಬೋದು, ಜೊತೆಗೆ ನೆಟ್ ಬ್ಯಾಂಕಿಂಗ್ ಕೂಡ ಇದೆ. ನಾನು ಇಲ್ಲಿ ಫೋನ್ಪೇನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಿಮ್ಮ ಕಡೆ ಫೋನ್ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ನಿಮ್ಮ ಕಡೆ ಯಾವ ಆ್ಯಪ್ ಇದೆ UPI ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಈಸಿ ಮೆಥಡು, ಅದಕ್ಕೆ ಇದನ್ನು ನಾನು ಚೂಸ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ನಾನು ಪೇಮೆಂಟನ್ನು ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಪೇ ₹1 ಅಂತ ಇದೆ. ಸೊ ಇಲ್ಲಿ ಪೇಮೆಂಟನ್ನು ಮಾಡ್ಕೊತೀನಿ. ಇವಾಗ UPI ಪಿನನ್ನು ಎಂಟರ್ ಮಾಡಿಬಿಟ್ಟು. ಓಕೆನಾ, ನೋಡ್ತಾ ಇರ್ಬೋದು ಗೈಸ್, ನಮ್ಮದು ಪೇಮೆಂಟ್ ಅನ್ನೋದು ಇಲ್ಲಿ ಆಗಿದೆ. ಆ್ಯಂಡ್ ಇದು ನನಗೆ ರೀಡೈರೆಕ್ಟ್ ಮಾಡಿದೆ ಮತ್ತು ಈ ಒಂದು ಆ್ಯಪ್ಗೆ. ಆ್ಯಂಡ್ ಇಲ್ಲಿ ನಂದು ಲೋನ್ ಅಮೌಂಟ್ ನೋಡ್ತಾ ಇರ್ಬೋದು ₹500 ರೀಪೇಡ್ ಆಯಿತು. ಆ್ಯಂಡ್ ಜಸ್ಟ್ ಇಲ್ಲಿ ನಾನು ₹500 ಮಾತ್ರ ತೊಗೊಂಡಿದ್ದೆ, ಅದಕ್ಕೆ ನಾನು ಕೇವಲ ಕಟ್ಟಿದ್ದು ಬಡ್ಡಿ ₹1 ಮಾತ್ರ. ಹೌದು, ಇಷ್ಟು ಬೆಸ್ಟ್ ಆ್ಯಪ್ ನಿಮಗೆ ಎಲ್ಲಾದರೂ ಸಿಗುತ್ತಾ ನನಗೆ ಹೇಳಿ. ಓಕೆನಾ, ಸೊ ಎಷ್ಟು ಬೆಸ್ಟ್ ಆ್ಯಪ್ ಇದು ನಿಮಗೆ ಇವಾಗ ಅರ್ಥ ಆಗಿರ್ಬೋದು. ₹500ಗೆ ಕೇವಲ ₹1 ಮಾತ್ರ ಬಡ್ಡಿ ಇರುತ್ತೆ. ಸೊ ನಾನು ನಿಮ್ಮ ಕಣ್ಮುಂದೆನೇ ರೀಪೇ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಬ್ಯಾಕ್ ಟು ಮೈ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಇವಾಗ ಮತ್ತೆ ನನಗೆ ಬೆಸ್ಟ್ ಆಫರ್ಸ್ ಅನ್ನೋದು ಅದು ಇವಾಗ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ, ಪ್ರೊಸೆಸಿಂಗ್ ಆಗ್ತಾ ಇದೆ, ಕ್ಯಾಲ್ಕುಲೇಟ್ ಕೂಡ ಆಗ್ತಾ ಇದೆ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅಕಾರ್ಡಿಂಗ್. ಆ್ಯಂಡ್ ಇಲ್ಲಿ ಎಲಿಜಿಬಲ್ ಕೂಡ ನಾನು ಆಗಿದ್ದೀನಿ. ಓಕೆ, ಸೊ ಇಲ್ಲಿ 1 ಮಿನಿಟಲ್ಲೇ ನನಗೆ ಇಲ್ಲಿ ಲೋನ್ ಆಫರ್ ಅನ್ನೋದು ಬರುತ್ತೆ. ನಿಮ್ಮ ಕಣ್ಮುಂದೆನೇ ನಾನು ತೋರಿಸ್ಕೊಡ್ತೀನಿ ಎಷ್ಟು ನನಗೆ ಇಲ್ಲಿ ಲೋನ್ ಆಫರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ, ನಿಮಗೆ ಇಲ್ಲಿ ಅಪ್ ಟು ₹2 ಲಕ್ಷವರೆಗೆ ಸಾಲ ಸಿಗ್ಬೋದು. ಈ ಒಂದು ಅಪ್ಲಿಕೇಶನ್ ಲೆವೆಲ್ ಅಪ್ ರೀತಿಯಲ್ಲಿ ಲೋನ್ ಕೊಡುತ್ತೆ. ಸ್ಟಾರ್ಟಿಂಗ್ ಕಡಿಮೆ ಇರ್ಬೋದು, ಬಟ್ ಆದರೆ ಗೈಸ್ ನೀವು ಇಲ್ಲಿ ಲೋನ್ನ ತೊಗೊಳ್ತಾ ಹೋದಂಗೆಲ್ಲ ಅಪ್ ಟು ₹2 ಲಕ್ಷವರೆಗೆ ನಿಮಗೆ ಸಾಲ ಸಿಗುತ್ತೆ. ಅಥವಾ ನಿಮಗೆ ಸ್ಟಾರ್ಟಿಂಗೇ 2 ಲಕ್ಷ ಸಿಗ್ಬೋದು. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಓಕೆ, ಅದೇ ರೀತಿಯಾಗಿ ನಿಮಗೆ ಇಲ್ಲಿ ನಿಮ್ಮದು ಸಿಬಿಲ್ ಎಷ್ಟಿದೆ, ನಿಮ್ಮದು ಇನ್ಕಮ್ ಎಷ್ಟಿದೆ, ಅದ್ರ ಮೇಲೆ ಇಲ್ಲಿ ಲೋನ್ ಕೊಡುತ್ತೆ. ಓಕೆ, ಇಲ್ಲಿ ಒಂದೊಂದು ಕೇಸಲ್ಲಿ ನೀವು ಲೆವೆಲ್ ಅಪ್ ರೀತಿಯಲ್ಲೇ ಬನ್ನಿ ಅಂತ ಹೇಳ್ಬಿಟ್ಟು ಕಡಿಮೆ ಲೋನ್ ಅಮೌಂಟಿಂದಾನೇ ಸ್ಟಾರ್ಟ್ ಮಾಡುತ್ತೆ. ನನಗೆ ಇವಾಗ ಕೊಡ್ತಾ ಇದೆ, ನೋಡ್ತಾ ಇರ್ಬೋದು ₹4,000ವರೆಗೆ ಮ್ಯಾಕ್ಸಿಮಮ್ ಕೊಡ್ತಾ ಇದೆ. ಬಟ್ ಆದರೆ ಗೈಸ್ ನೋಡಿ, ₹4,000 ಅಂತ ಹೇಳ್ಬಿಟ್ಟು ನೀವು ಮತ್ತೆ ಈ ಒಂದು ಆ್ಯಪ್ನಲ್ಲಿ ಅಪ್ಲೈ ಮಾಡ್ಕೊಳ್ದೆ ನೀವು ದೊಡ್ಡ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಏಕೆಂತಂದರೆ ಇದು ಎಂಥ ಬೆಸ್ಟ್ ಆ್ಯಪ್ ಅಂತಂದರೆ ₹4,000ಗೂ ಕೂಡ ನೀವು ಜಸ್ಟ್ ₹10 ಬಡ್ಡಿ ಮಾತ್ರ ಕೊಡೋದಿರುತ್ತೆ. ರೈಟ್, ಸೊ ಅಷ್ಟು ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನು. ಸದ್ಯಕ್ಕೆ ಆಫರ್ ಕೂಡ ನಡೀತಾ ಇರುತ್ತೆ. ನೀವು ಈ ರೀತಿಯಾಗಿ ನೀವು ಲೋನ ತೊಗೊತಾ ಇದ್ದರೆ ಜಸ್ಟ್ ₹1 ಮಾತ್ರ ಬಡ್ಡಿ ಕಟ್ಟೋದಿರುತ್ತೆ. ಸೊ ನಾನು ನಿಮ್ಮ ಕಣ್ಮುಂದೆನೇ ಲೋನ್ನ ಇಲ್ಲಿ ಅಂದರೆ ರೀಪೇ ಮಾಡಿ ತೋರಿಸಿದ್ನಲ್ವಾ, ಇನ್ನೂ ನಾನು ಅಸಲೇನೇ ಪೇಮೆಂಟ್ ಮಾಡಿಲ್ಲ, ಜಸ್ಟ್ ಕೇವಲ ಇಲ್ಲಿ ಬಡ್ಡಿ ಮಾತ್ರ ₹1 ಪೇಮೆಂಟ್ ಮಾಡಿದೆ ಅಷ್ಟೇ. ನಂದು ಲೋನ್ ಕ್ಲೋಸ್ ಆಗೋಯಿತು. ಓಕೆ, ಸೊ ಇಷ್ಟು ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನು. ಅದಕ್ಕೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ರೀತಿಯಲ್ಲಿ ಲಾಟ್ರಿ ಅಂತಲೇ ಹೇಳ್ಬೋದು ಈ ಒಂದು ಅಪ್ಲಿಕೇಶನ್. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರಿಜಿಸ್ಟರ್ ಮಾಡಿಕೆ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ, OTP ಎಂಟರ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ನ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ನಿಮಗೆ ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ, ಬೇಸಿಕ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ, ಪ್ರೊಫೆಷನಲ್ ಡೀಟೇಲ್ಸನ್ನು ಎಂಟರ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಲೋನ್ ಆಫರ್ ಅನ್ನೋದು ಬರುತ್ತೆ. ಓಕೆನಾ, ಲೋನ್ ಆಫರ್ ಬಂದ ತಕ್ಷಣ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನನಗೆ ಆಫರ್ ಬಂದಿದೆ ಅಲ್ವಾ. ಸೊ ಇಲ್ಲಿ ₹4,000 ಕೊಡ್ತಾ ಇದೆ. ಅದೇ ರೀತಿಯಾಗಿ 2,500, 1,500, ₹1,000, ಅದೇ ರೀತಿಯಾಗಿ ₹500. ನಾನಿಲ್ಲಿ ₹500 ತೊಗೊಂಡಿದ್ದೆ ಆ್ಯಂಡ್ ₹1 ಬಡ್ಡಿ ಕಟ್ಟಿದೆ. ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ₹4,000 ಲೋನ ತೊಗೊಂಡು ಜಸ್ಟ್ ₹10, ₹15, ₹20 ಮಾತ್ರ ಬಡ್ಡಿ ಕೊಡೋದಿರುತ್ತೆ, ಅದಕ್ಕಿಂತ ಜಾಸ್ತಿ ಕೊಡೋದಿರಲ್ಲ ಗೈಸ್. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಇನ್ ಕೇಸ್ ನಾನು ₹4,000 ತೊಗೊತೀನಿ ಅನ್ಕೊಳ್ಳಿ, ಕಂಟಿನ್ಯೂ
ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಸ್ಟಾರ್ಟಿಂಗ್ ಜಾಸ್ತಿ ತೋರಿಸುತ್ತೆ, ಬಟ್ ಆದರೆ ನೀವು ಇಲ್ಲಿ ಲೋನ ತಗೊಂಡಾದ್ಮೇಲೆ ₹1 ಮಾತ್ರ ತೋರಿಸೋದು ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರಬಹುದು ಸೆಲೆಕ್ಟ್ ಲೋನ್ ಟರ್ಮ್ಸ್ ಅಂತ ಬರ್ತಾ ಇದೆ. 62 ದಿನ ತಗೊಂತೀನಿ ಅಂತಂದ್ರೆ 2 ಮಂತ್ಲಿ ಪೇಮೆಂಟ್ಸ್ ಅನ್ನೋದು ಪೇಮೆಂಟ್ ಮಾಡೋದಿರುತ್ತೆ. ₹2,120. ಟೋಟಲ್ ಡ್ಯೂ ಅಮೌಂಟ್ ಬಂದ್ಬಿಟ್ಟು ₹4,240 ಆಗ್ತಾ ಇದೆ. ಓಕೆ, ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ನೋಡ್ತಾ ಇರ್ಬೋದು ₹330. ಡಿಸ್ಪೋಸ್ ಆಗೋದು ಅಮೌಂಟು ಬ್ಯಾಂಕ್ ಅಕೌಂಟ್ಗೆ ₹3,670 ಡಿಸ್ಪೋಸ್ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ನೋಡ್ತಾ ಇರ್ಬೋದು ₹240. ಟೋಟಲ್ ಡ್ಯೂ ಅಮೌಂಟ್ ನೋಡ್ತಾ ಇರ್ಬೋದು ₹4,240. ಓಕೆನಾ. ಅಂಡ್ ಗೈಸ್ ಇಲ್ಲಿ GST ನೋಡ್ತಾ ಇರ್ಬೋದು ₹51 ಲೆಸ್ ಆಗುತ್ತೆ. ಇಂಟ್ರೆಸ್ಟ್ ₹240 2 ಮಂತ್ಸ್ಗೆ, ಎರಡು ತಿಂಗಳಿಗೆ ಜಸ್ಟ್ ಇಲ್ಲಿ ₹240 ಪೇಮೆಂಟ್ ಮಾಡೋದಿರುತ್ತೆ ₹4,000ಗೆ. ಓಕೆ, ಇದರಲ್ಲೇ ತುಂಬಾ ಕಡಿಮೆ ಬಡ್ಡಿ ಆಗುತ್ತೆ. ಇನ್ನು ನೀವು ಲೋನ್ ತಗೊಂಡ್ಬಿಟ್ಟು ರೀಪೇಮೆಂಟ್ ಮಾಡೋ ಟೈಮಲ್ಲಿ ₹1 ₹2 ಈ ರೀತಿಯಾಗಿ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಕೂಡ ತಗೊಳ್ಳಿ, ಯಾರು ಕೂಡ ಮಿಸ್ ಮಾಡ್ಕೊಂಡು ಹೋಗಬೇಡಿ. ನಿಮಗೆ ನೀಡಿ ತೊಂದರೆ ತಗೋಬಹುದು. ಓಕೆ, ಸೊ ಇಲ್ಲಿ ರೀಪೇಮೆಂಟ್ ಶೆಡ್ಯೂಲ್ ನೋಡ್ತಾ ಇರ್ಬೋದು. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ. ಸೊ 5/5/2025ಕ್ಕೆ ₹2,120 ಪೇಮೆಂಟ್ ಮಾಡಬೇಕು. ನಂತರ ಸೆಕೆಂಡ್ ಮಂತ್ಲಿ ಪೇಮೆಂಟ್ ಬಂದ್ಬಿಟ್ಟು 5/6/2025ಕ್ಕೆ ಸೊ ಇಲ್ಲಿ ₹2,120. ಓಕೆ, ಸೊ ಗೊತ್ತಾಯ್ತಲ್ವಾ. ಸೊ ಈ ರೀತಿಯಾಗಿ ಲೆವೆಲ್ ಅಪ್ ರೀತಿಯಲ್ಲಿ ಲೋನ್ ಕೊಡುತ್ತೆ. ಇದನ್ನ ನಾನು ಲೋನ್ನ ತಗೊಂಡು ಮತ್ತೆ ರೀಪೇಮೆಂಟ್ ಮಾಡಿದೆ ಅನ್ಕೊಳ್ಳಿ, ಡಬಲ್ ಆಗುತ್ತೆ ಅಮೌಂಟ್, 8,000 ಆಗುತ್ತೆ. ನಂತರ ನೆಕ್ಸ್ಟ್ ಇದನ್ನ ತಗೊಂಡು ಮತ್ತೆ ರೀಪೇಮೆಂಟ್ ಮಾಡಿದೆ ಅನ್ಕೊಳ್ಳಿ, 12,000. ಈ ರೀತಿಯಾಗಿ ಜಾಸ್ತಿ ಆಗ್ತಾ ಬರುತ್ತೆ. ಜಾಸ್ತಿ ಆಗ್ತಾ ಬಂದು ಅಪ್ ಟು ₹2 ಲಕ್ಷ ವರೆಗೆ ಸಿಗುತ್ತೆ. ಅಂಡ್ ಗೈಸ್ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ದು ಸಿಬಿಲ್ ಮೊದಲೇ ಚೆನ್ನಾಗಿತ್ತು, ನೀವು ಆಲ್ರೆಡಿ ಕ್ರೆಡಿಟ್ಸ್ ಕಾರ್ಡ್ನ ತಗೊಂಡಿದ್ರಿ ಅಥವಾ ಇಲ್ಲಿ ಲೋನ್ನ ಫಸ್ಟ್ಗೆ ಯಾವುದಾದ್ರೂ ಆ್ಯಪಲ್ಲಿ ತಗೊಂಡಿದ್ರಿ ಅಥವಾ ಬ್ಯಾಂಕಲ್ಲಿ ತಗೊಂಡಿದ್ರಿ, ನೀವು ಟೈಮ್ ಸರಿಯಾಗಿ ರೀಪೇಮೆಂಟ್ ಬರ್ತಾ ಇದ್ರಿ, ನಿಮ್ದು ಇನ್ಕಮ್ ಕೂಡ ಚೆನ್ನಾಗಿದೆ, ನಿಮ್ದು ಸಿಬಿಲ್ ಕೂಡ ಚೆನ್ನಾಗಿದೆ ಅಂತಂದರೆ ಡೈರೆಕ್ಟ್ ಆಗಿ ₹2 ಲಕ್ಷ ವರೆಗೆ ನಿಮಗೆ ಸಿಗುತ್ತೆ. ಓಕೆ, ಡೈರೆಕ್ಟ್ ಆಗಿ 2 ಲಕ್ಷ ಸಿಗುತ್ತೆ. ಸೊ ಅಷ್ಟು ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನ್. 2 ಲಕ್ಷ ತಕ್ಷಣ ಕೊಟ್ಬಿಡುತ್ತೆ ನಿಮ್ಮದು ಎಲ್ಲ ಚೆನ್ನಾಗಿದ್ದು, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದು ಅಂತಂದರೆ. ಓಕೆ, ಸೊ ಈ ರೀತಿಯಾಗಿದೆ ಈ ಒಂದು ಅಪ್ಲಿಕೇಶನ್. ಆ್ಯಂಡ್ ಇಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ತಗೋಬೋದು ಲೋನ. ನಿಮಗೆ ಎಷ್ಟು ಲಿಮಿಟ್ ಸಿಗುತ್ತೆ ಅಷ್ಟು, ನಿಮಗೆ ಎಷ್ಟು ಆಫರ್ ಸಿಗುತ್ತೆ ಆ ಅಕಾರ್ಡಿಂಗ್ ನೀವು ತಗೋಬೋದು. ಇಲ್ಲಿ ನನಗೆ ₹500 ತೊಗೊಬೇಕು ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ, ಜಸ್ಟ್ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಹಲವಾರು ಜನ ಮತ್ತೆ ಕಮೆಂಟ್ನಲ್ಲಿ ನನಗೆ ಹೇಳ್ತೀರಾ ನೀವು ಲೋನ್ನ ತೊಗೊಳ್ಳಲ್ಲ ಅದೇ ರೀತಿಯಾಗಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಗೈಸ್, ಇವಾಗ ನಾನು ಲೋನ ತೊಗೊಂಡ್ಬಿಟ್ಟು ತೋರಿಸ್ತೀನಿ. ನನಗೆ ಇಲ್ಲಿ ತುಂಬ ಕಡಿಮೆ ಬಡ್ಡಿಯಲ್ಲಿ ಲೋನ್ ಸಿಗುತ್ತೆ. ಸೊ ಇಲ್ಲಿ ₹500 ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ನನಗೆ ಟೆನ್ಯೂರ್ 62 ದಿನನೇ ತೋರಿಸ್ತಾ ಇದೆ. ನಿಮಗೆ 30 ದಿನ ತೋರಿಸ್ತಾ ಇದ್ರೆ 30 ದಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅವಾಗ ಕೇವಲ ಒಂದೇ ಮಂತ್ಲಿ ಪೇಮೆಂಟ್ ಇರುತ್ತೆ. ಸೊ ನೀವು ಯಾವ ಡೇಟಿಗೆ ತೊಗೊಂಡಿರ್ತೀರೋ ಅದೇ ನೆಕ್ಸ್ಟ್ ಮಂತ್ ಅದೇ ಡೇಟ್ಗೆ ಒಳಗಡೆ ನೀವು ರೀಪೇಮೆಂಟ್ ಮಾಡಿಬಿಡಬೇಕು. ಓಕೆ, ಟೋಟಲ್ ಇಲ್ಲಿ ಡ್ಯೂ ಅಮೌಂಟ್ ಅನ್ನೋದು ನಿಮಗೆ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ನೋಡ್ತಾ ಇರ್ಬೋದು ₹41. ಡಿಸ್ಪೋಸ್ ಆಗೋದು ಅಮೌಂಟು ₹459 ಬ್ಯಾಂಕ್ ಅಕೌಂಟ್ಗೆ ನನಗೆ ಬರುತ್ತೆ. ಇಂಟ್ರೆಸ್ಟು ₹30 ತೋರಿಸ್ತಾ ಇದೆ. ನಾನು ಆಲ್ರೆಡಿ ರೀಪೇಮೆಂಟ್ ಮಾಡಿ ತೋರಿಸಿದ್ನಲ್ವಾ, ಕೇವಲ ₹1 ಮಾತ್ರ ನಾನು ರೀಪೇಮೆಂಟ್ ಮಾಡೋದಿರುತ್ತೆ. ಆ್ಯಂಡ್ ಟೋಟಲ್ ಡ್ಯೂ ಅಮೌಂಟ್ ನೋಡ್ತಾ ಇರ್ಬೋದು ₹530. ಓಕೆ, ನಿಮಗೆ ಸ್ಟಾರ್ಟಿಂಗ್ 1 ಟೈಮ್ 2 ಟೈಮ್ಸ್ ಗೈಸ್ ಇಲ್ಲಿ ₹530 ತೋರಿಸುತ್ತೆ. ಅವಾಗ ಅಷ್ಟೇ ಪೇಮೆಂಟ್ ಮಾಡಬೇಕು. ಮತ್ತು ಈ ಒಂದು ಆ್ಯಪಲ್ಲಿ ತೊಗೊತಾ ಇದ್ದಂಗೆಲ್ಲ, ನೀವು ಲೋನ್ನ ತೊಗೊತಾ ಇದ್ದಂಗೆಲ್ಲ ನಿಮಗೆ ಇಲ್ಲಿ ಜಸ್ಟ್ ₹1 ಬಡ್ಡಿ ಮಾತ್ರ ಇರುತ್ತೆ. ಓಕೆ, ಎಷ್ಟಾದ್ರೂ ಲೋನ್ ತೊಗೊಳ್ಳಿ ₹1 ₹2 ಮಾತ್ರ ಬಡ್ಡಿ ಪೇಮೆಂಟ್ ಮಾಡಿದ್ರೆ ಅಷ್ಟೇ ಸಾಕು. ಸೊ ಇಲ್ಲಿ ನಾನು ಕಂಟಿನ್ಯೂ ಕ್ಲಿಕ್ ಮಾಡ್ಕೊತೀನಿ. ಆಲ್ರೆಡಿ ನಾನು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಸೊ KYC ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಫಸ್ಟು. ಆ ಒಂದು ವಿಡಿಯೋನ KYC ಕಂಪ್ಲೀಟ್ ಮಾಡೋದು ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಂದರೆ KYCಗೆ ಅಪ್ಲೈ ಮಾಡ್ಕೊಳ್ಳಿ, KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಂದ್ರೆ ಲೋನ್ ಅಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನಾನು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ವರ್ಕಿಂಗ್ ಅಂತ ಬರ್ತಾ ಇದೆ. ವಿತಿನ್ 1 ಮಿನಿಟಲ್ಲೇ ನನಗೆ ಲೋನ್ ಬರುತ್ತೆ. ಲೋನ್ ಅಮೌಂಟ್ ಅನ್ನೋದು ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ. ಇವಾಗ ನನಗೆ ಲೋನ್ ಅಗ್ರಿಮೆಂಟನ್ನು ತೋರಿಸ್ತಾ ಇದೆ. ಇದನ್ನು ನಾನು ಟಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೀವು ಕೂಡ ಇದೇ ರೀತಿಯಾಗಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಇನ್ಸ್ಟಂಟ್ ಆಗಿ ಗೈಸ್ ವಿತಿನ್ 1 ಮಿನಿಟಲ್ಲೇ ನನಗೆ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ. ನೋಡಿ ಗೈಸ್, ಆಲ್ರೆಡಿ ಡಿಸ್ಪೋಸ್ ಆಯಿತು, ನೋಡ್ತಾ ಇರ್ಬೋದು ನನಗೆ ಬ್ಯಾಂಕ್ ಅಕೌಂಟಲ್ಲಿ ಬಂದಿದೆ. ಆ್ಯಂಡ್ ರಿಸಿಪ್ಟ್ ನಂಬರ್ ಕೂಡ ನನಗೆ ತೋರಿಸ್ತಾ ಇದ್ದೀನಿ. ಓಕೆ, ಅಮೌಂಟ್ ಕೂಡ ತೋರಿಸ್ತಾ ಇದ್ದೀನಿ. ಇದು ಅಕೌಂಟ್ ನಂಬರ್, ಇದನ್ನು ಬ್ಲರ್ ಮಾಡಿದ್ದೀನಿ. ಓಕೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ ರಿಸಿಪ್ಟ್ ನಂಬರ್ ಕೂಡ ನನಗೆ ತೋರಿಸ್ತಾ ಇದ್ದೀನಿ. ಯಾವುದೇ ಮುಚ್ಚುಮರೆ ಅನ್ನೋದಿಲ್ಲ ಗೈಸ್. ಓಕೆ, ಅಮೌಂಟ್ ಬಂದಿದ್ದು ಬ್ಯಾಂಕಿಂದು ಮೆಸೇಜ್ ಬರುತ್ತೆ, ಅದನ್ನು ಕೂಡ ನಮಗೆ ನೆಕ್ಸ್ಟ್ ತೋರಿಸ್ತೀನಿ. ಕನ್ಫರ್ಮ್ ರಿಸಿಪ್ಟ್ ಮೇಲೆ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ತೋರಿಸ್ತಾ ಇದೆ. ಟೋಟಲ್ ಡ್ಯೂ ಅಮೌಂಟು ₹530 ಪೇಮೆಂಟ್ ಮಾಡಬೇಕು. ಓಕೆ, ಪೇಮೆಂಟ್ ಅಮೌಂಟು ತೋರಿಸ್ತಾ ಇದೆ. ಗೈಸ್ ನೋಡಿದ್ರಲ್ವಾ ನನಗೆ ಯಾವ ರೀತಿಯಾಗಿ ಲೋನ್ನ ತಗೊಂಡೆ. ಸೊ ನೀವು ಕೂಡ ಇದೇ ರೀತಿಯಾಗಿ ಲೋನ್ನ ತಗೋಬೋದು. ಸೊ ನನಗೆ ಇನ್ನೂ ಬ್ಯಾಂಕ್ ಅಕೌಂಟ್ದು ಮೆಸೇಜ್ ಬಂದಿಲ್ಲ, ಬಟ್ ಆದರೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗಿದೆ. ಆಗ ನಾನು ನೋಡಿಕೊಂಡೆ. ಸೊ ಅಮೌಂಟ್ ಅನ್ನೋದು ರಿಸೀವ್ ಆಗಿದೆ ನನಗೆ. ಓಕೆ, ಸೊ ಮೆಸೇಜ್ ಬಂದಿಲ್ಲ, ಇಟ್ಸ್ ಓಕೆ. ಸೊ ಇದು ಅಪ್ಲಿಕೇಶನ್ ಯಾವುದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಗೈಸ್. ಹೌದು, ಬ್ರಾಂಚ್ ಅಪ್ಲಿಕೇಶನ್. ಬ್ರಾಂಚ್ ಇಂಟರ್ನ್ಯಾಷನಲ್ ಕಡೆಯಿಂದ ಬರ್ತಾ ಇದೆ. 4.6 ಸ್ಟಾರ್ಟಿಂಗ್ ಇದೆ. 20 ಲಕ್ಷ ರೀಸ್ತವೆ. 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ದಿ ಬೆಸ್ಟ್ ಆ್ಯಪ್ ಗೈಸ್. ಸೊ ಎಲ್ಲರೂ ಕೂಡ ನೀವು ಲೋನ ತಗೋಬಹುದು ಈ ಒಂದು ಆ್ಯಪಿಂದ ಕೇವಲ ₹1 ಬಡ್ಡಿಗೆ. ಓಕೆನಾ, ನನಗೆ ಪ್ರೂಫ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ಆ ಲೋನ ತಗೊಂಡ್ಬಿಟ್ಟು ನಿಮಗೆ ಲೈವ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಓಕೆನಾ, ಸೊ ಇಷ್ಟಿರುತ್ತೆ ಈ ಒಂದು ವಿಡಿಯೋನಲ್ಲಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೈಸ್ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.